ಇವತ್ತು ದುಬೈನಲ್ಲಿ ಭಾರತ ಹಾಗೆ ನ್ಯೂಜಿಲೆಂಡ್ ಫೈನಲ್ ಪಂದ್ಯ. ಬೆಂಗಳೂರಿನಲ್ಲಿ ಟೀಂ ಇಂಡಿಯಾಗೆ ಜನ ಶುಭ ಹಾರೈಸ್ತಾ ಇದ್ದಾರೆ. ಟೀಂ ಇಂಡಿಯಾ ಫೈನಲ್ನಲ್ಲಿ ಜಯಭೇರಿ ಬಾರಿಸಲಿ, ಟೀಂ ಇಂಡಿಯಾ ಗೆಲ್ಲಲಿ ಅಂತ ಜಯಘೋಷ ಕೇಳಿ ಬರ್ತಾ ಇದೆ. ವಿರಾಟ್ ಕೊಹ್ಲಿ ಸೆಂಚುರಿ ಪಕ್ಕಾ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ಯಾವ ರೇಂಜಿಗೆ ಇಲ್ಲಿ ಜೋಶ್ ಇದೆ ಅಂತ. ಸೊ ಮಾತಾಡ್ಸೋಣ. ನಾನೀಗ ಚೆನ್ನಮ್ಮನ ಅಚ್ಚುಕಟ್ಟೆ ಮೈದಾನದಲ್ಲಿದ್ದೀನಿ. ನೋಡ್ತಾ ಇರ್ಬೋದು ಕ್ರಿಕೆಟ್ ಪ್ರೇಮಿಗಳ ಅಭಿಮಾನಿಗಳ ಹರ್ಷೋದ್ಗಾರ ಯಾವ ರೀತಿ ಇದೆ ಅಂತ. ಇವತ್ತು ಮಧ್ಯಾಹ್ನ 2:30ಕ್ಕೆ ಕಿವೀಸ್ ಹಾಗೂ ಇಂಡಿಯಾ ನಡುವಿನ ಪಂದ್ಯ ಹಣಾಹಣಿ ನೇರವಾಗಿದೆ. ಜೊತೆಗೆ ಕ್ಷಣ ಕ್ಷಣದಲ್ಲೂ ಕೂಡ ಈಗಾಗಲೇ ಕಾತರತೆ ಹೆಚ್ಚಾಗಿದೆ. ಸೊ ಬನ್ನಿ ಮಾತನಾಡೋಣ. ಸೊ ಯಾವ ರೀತಿ ಇದೆ ಅಂತ ಜೋಶ್ ನೋಡ್ತಾ ಇದೀವಿ ಸರ್. ಎಷ್ಟು ಖುಷಿ ಅನಿಸ್ತಾ ಇದೆ? ಹಾಯ್ ಸರ್, ಎಷ್ಟು ಖುಷಿ ಇದೆ ಇವತ್ತಿನ ಮ್ಯಾಚ್? ಸಿಕ್ಕಾಪಟ್ಟೆ ಖುಷಿ ಇದೆ. ಎಷ್ಟು ಎಕ್ಸೈಟ್ ಆಗಿದ್ದೀರಾ? ವೆರಿ ಎಕ್ಸೈಟೆಡ್. ಓಕೆ, ಸೊ 2:30ಗೆ ಈಗ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಏನ್ ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ? ಎಲ್ಲರೂ ಸೇರಿ ನಾವು ಇಲ್ಲಿ ಟೂರ್ನಮೆಂಟ್ ಆಡ್ತಾ ಇದ್ದೀವಿ. ಜೊತೆಯಲ್ಲಿ ಇಂಡಿಯಾ ಮ್ಯಾಚ್ ಅನ್ನು ಎಂಜಾಯ್ ಮಾಡೋದಕ್ಕೆ ನಾವು ಕಾಯ್ತಾ ಇದ್ದೀವಿ. ಸೊ ಈ ಬಾರಿ ಇವತ್ತಿನ ಮ್ಯಾಚ್ ಅಲ್ಲಿ ಕೊಹ್ಲಿ 100 ಹೊಡಿಬೋದಾ? ಕೊಹ್ಲಿ ಹೊಡಿಬೇಕು, ಎಲ್ಲರೂ ಹೊಡಿಬೇಕು. ಸಿಕ್ಕಿದ ಅವಕಾಶ ಎಲ್ಲರೂ ಹೊಡಿಬೇಕು. ನಮ್ಗೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ ಇದೊಂದು ಕಪ್ ಗೆಲ್ಬೇಕು. ಕೊಹ್ಲಿ, ರೋಹಿತ್ ಶರ್ಮಾ. ಹೇಗಿದೆ ಜೋಶ್? ಎಷ್ಟು ಎಕ್ಸೈಟ್ ಆಗಿದ್ದಾರೆ ಇವತ್ತಿನ ಮ್ಯಾಚ್? ತುಂಬಾ ಖುಷಿಯಾಗಿದ್ವಿ. ಓಕೆ, ಸೊ ಯಾರು ನಮ್ಗೆ ಸ್ವಲ್ಪ ನೇರ ಫೈಟ್ ಕೊಡ್ಬೋದು ಅಂತ ಅನ್ಸುತ್ತೆ? ಕೇನ್ ಆಗಿರ್ಬೋದು, ರಚಿನ್ ಆಗಿರ್ಬೋದು, ಹೆನ್ರಿ ಆಗಿರ್ಬೋದು. ಸೊ ರಚಿನ್ ರವೀಂದ್ರ ಇರ್ಬೋದು. ಮತ್ತೆ ಅದಕ್ಕೆ ಅಪೋಸಿಟ್ ವಿರಾಟ್ ಕೊಹ್ಲಿನೂ ಹಂಗೆ ಆಡ್ತಾನೆ. ಸ್ಪಿನ್ ಮಾಂತ್ರಿಕರಿಗೆ ದುಬೈ ಮೈದಾನ ಅಂತಂದ್ರೆ ಒಂದ್ ರೀತಿ ಲಕ್ ಅಂತ ಹೇಳ್ಬೋದು. ನಮ್ದ್ರಲ್ಲಿ 4 ಜನ ಸ್ಪಿನ್ನರ್ಸ್ ಇದಾರೆ. ಜಡೇಜಾ ಇದಾರೆ, ವರುಣ್ ಇದಾರೆ. ಸೊ ಯಾವ ರೀತಿ ಪ್ಲಸ್ ಆಗ್ಬೋದು ಅಂತ? ಕುಲ್ದೀಪ್ ಯಾದವ್ಗೆ ಅವಕಾಶ ಸಿಗುತ್ತೆ. ಇದು ವಿಕೆಟ್ಸ್ ಅಂದ್ರೆ ದುಬೈ ಪಿಚ್ ಅಲ್ಲಿ ಅವನಿಗೆ ವಿಕೆಟ್ ಜಾಸ್ತಿ ಬೀಳುತ್ತೆ. ಸೊ ಎಷ್ಟು ತುಂಬಾ ಎಕ್ಸೈಟ್ ಆಗಿದ್ದೀರಾ ಹಾಗಾದ್ರೆ 2:30 ಮ್ಯಾಚ್ ನೋಡೋದಕ್ಕೆ? ಫುಲ್ ಖುಷಿ ಆಯ್ತು. ಫುಲ್ ಖುಷಿ ಆಗಿತ್ತು. ಸೊ ನಾವು ಗಂಗನಂ ಸ್ಟೈಲ್ ಅಲ್ಲಿ ಕೊಹ್ಲಿದು ನಾವು ಸ್ಟೆಪ್ಸ್ ನೋಡಿದೀವಿ. ಸೊ ನೀವೆಲ್ಲ ಗಂಗನಂ ಸ್ಟೈಲ್ ಅಲ್ಲಿ ಒಂದು ಸ್ಟೆಪ್ ತೋರಿಸಬಹುದಾ? ಓಕೆ, ಬರ್ಲಿ ಹಾಗೆ ಜೋಶ್ನಲ್ಲಿ. ಸೊ ನೋಡಿದ್ರಿ ಚೆನ್ನಮ್ಮನ ಅಚ್ಚುಕಟ್ಟೆ ಮೈದಾನದ ಪ್ರದೇಶದಲ್ಲಿ ಯಾವ ರೀತಿ ಎಷ್ಟು ಎಕ್ಸೈಟ್ ಆಗಿ ಇವತ್ತು ಮ್ಯಾಚ್ ನ ನೋಡೋದಕ್ಕೆ ಕಾತರರಾಗಿದ್ದಾರೆ ಅಂತ. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಶಕುಂತಲಾ, TV9 ಬೆಂಗಳೂರು. ಇನ್ನು ಟೀಂ ಇಂಡಿಯಾಗೆ ಖೋ ಆಟಗಾರರು ಕೂಡ ಶುಭ ಹಾರೈಸಿದ್ದಾರೆ. ಖೋ ಆಟಗಾರ್ತಿ ಚೈತ್ರಾ ತಂಡ ಶುಭ ಹಾರೈಕೆಯನ್ನ ಮಾಡಿದೆ. ಸಾಂಸ್ಕೃತಿಕ ನಗರಿ ಮೈಸೂರು ಅರಮನೆಯ ಬಳಿ ವಿಶ್ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ರಾಮ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಟೀಂ ಇಂಡಿಯಾ ಗೆಲ್ಲಲಿ ಅಂತೇಳಿ ಎಲ್ಲರೂ ಶುಭ ಹಾರೈಕೆ ಮಾಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಖೋ ಪಟು ಚೈತ್ರ, ನಮ್ಮ ಹೆಮ್ಮೆಯ ಕನ್ನಡತಿ, ಅವರ ತಂಡ ಇವತ್ತು ಟೀಂ ಇಂಡಿಯಾಗೆ ಜೋಶ್ ಫುಲ್ ಆಗಿ ಚೇರಪ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಚೈತ್ರ ನಮ್ಮ ಜೊತೆಗಿದ್ದಾರೆ. ಈಗ ಚೈತ್ರ ಅವರೇ, ಒಂದು ಫೈನಲ್ ಪಂದ್ಯ ಆಡುವಂಥದ್ದು, ಅದು ಬ್ಲೂ ಜರ್ಸಿ ಹಾಕೊಂಡು ಆಡುವಂಥದ್ದು, ಆ ಪ್ರೆಷರು ಅದೆಲ್ಲ ನಿಮಗೆ ಅನುಭವಕ್ಕೆ ಬಂದಿತ್ತು. ಯಾಕಂದರೆ ನೀವು ಚಾಂಪಿಯನ್ಸ್ ಆಗಿದ್ದಂಥವ್ರು. ಹೇಗಿರುತ್ತೆ ಆ ಒಂದು ಸಿಚುವೇಶನ್ ಅಂತ? ಸರ್, ಫೈನಲ್ ಪಂದ್ಯದಲ್ಲಿ ಫುಲ್ಲು ಪ್ರೆಷರ್ ಇರುತ್ತೆ. ನಾನು ಕೂಡ ಪ್ರೆಷರ್ನ ಅನುಭವಿಸಿದ್ದೀನಿ. ಯಾಕಂದರೆ ಫಸ್ಟ್ ಟೈಮ್ ನಡೆದಂಥ ವರ್ಲ್ಡ್ ಕಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡಿ ಫೈನಲ್ ಮ್ಯಾಚಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ ಅಂತ ನನಗೂ ಗೊತ್ತು ಸರ್. ಆದರೆ ಆ ಬ್ಲೂ ಜರ್ಸಿ ಹಾಕೊಂಡ ತಕ್ಷಣ ಅಲ್ಲಿ ಬರೋ ಜೋಶೇ ಬೇರೆ ಥರ ಇರುತ್ತೆ. ಮತ್ತು ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ. ಅದ್ರ ಜೋಶೇ ಬೇರೆ, ಇನ್ನೂ ಎಕ್ಸ್ಟ್ರಾ ಜೋಶ್ ಬರುತ್ತೆ ಸರ್ ಫೈನಲ್ಸ್ ಆಡೋದಕ್ಕೆ. ಇವತ್ತು ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ಫೈನಲ್ ಪಂದ್ಯ, ಚಾಂಪಿಯನ್ಸ್ ಟ್ರೋಫಿ, ಒಂದು ಪಂದ್ಯವನ್ನು ಟೀಮ್ ಇಂಡಿಯಾ ಸೋತಿಲ್ಲ. ಜೋಶ್ ಹೇಗಿದೆ? ಸರ್, ಒಂದು ಪಂದ್ಯನ ಸೋತಿಲ್ಲ. ಇವಾಗ ಫೈನಲ್ಸಲ್ಲಿ ಗೆಲ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮತ್ತು ನನ್ನ ಫೇವ್ರೆಟ್ ಪ್ಲೇಯರು ವಿರಾಟ್ ಕೊಹ್ಲಿ ಸರ್. ಈ ಸಲ ಸೆಂಚುರಿ ಹೊಡಿತಾರೆ ಅಂತ ನನ್ನ ಆಸೆ ಸರ್. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಈ ಸಲ ವಿನ್ನರ್ಸ್ ಆಗೇ ಆಗ್ತೀರಾ ಸರ್. ಒಬ್ಬ ಕೋಚ್ ಆಗಿ, ಯಾಕಂದ್ರೆ ಅಂತಾರಾಷ್ಟ್ರೀಯ ಕ್ರೀಡಾಪಟುವನ್ನು ತಾವು ಸಹ ಸ್ಪರ್ಧೆ ಮಾಡಿಸಿದ್ರಿ ಫೈನಲಲ್ಲಿ. ಹೇಗಿರುತ್ತೆ ಒಂದು ಫೈನಲ್ ಪ್ರೆಷರ್? ಮತ್ತು ಟೀಮ್ ಇಂಡಿಯಾಗೆ ಹೇಗಿದೆ ಚಾನ್ಸ್ ಇವತ್ತು? ಯಾಕಂದರೆ ಪೂರ್ತಿ ಮ್ಯಾಚು ಎಲ್ಲೂ ಸಹ ಸೋತಿಲ್ಲ. ಹೌದು ಸರ್. ಮೊದಲನೇದಾಗಿ ನಮ್ಮ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಕಮಾನ್ ಇಂಡಿಯಾ, ಚೆನ್ನಾಗಾಡಿ ಗೆದ್ದೇ ಗೆಲ್ತೀರಾ ಅನ್ನೋ ನಂಬಿಕೆ ನನಗಿದೆ. ಯಾಕೆ ಅಂತಂದರೆ ಈ ಸಲ ಕಪ್ ನಮ್ಮದೇ ಗ್ಯಾರಂಟಿಯಾಗಿ. ಫೈನಲ್ ಪಂದ್ಯ ದುಬೈಲಲ್ಲೇ ನಡೀತಿದೆ. ಆಲ್ರೆಡಿ 4 ಮ್ಯಾಚು ದುಬೈಲೇ ನಡೆದಿರೋದ್ರಿಂದ ಒಂದೇ ಪಿಚ್ನಲ್ಲಿ ಆಡಿದ್ದಾರೆ. ಅದರ ಹೊಂದಾಣಿಕೆ ಆಗಿದೆ. ನಾವು ಒಬ್ಬ ಕೋಚ್ ಆಗಿ ನಾವು ಯಾವುದೇ ಟೀಮು ಎಲ್ಲೇ ಹೋಗ್ಬೇಕಾದ್ರೆ ನಾವು ಫಸ್ಟು ಅಲ್ಲಿ ಹೋಗಿ ಹೊಂದಾಣಿಕೆ ಆಗಬೇಕು. ನಮ್ಮ ಇಂಡಿಯಾ ಆಲ್ರೆಡಿ ಹೊಂದಾಣಿಕೆ ಆಗಿದೆ. ಆಮೇಲೆ ಎಲ್ಲ ಒಳ್ಳೊಳ್ಳೆ ಫಾರ್ಮ್ಲಿದ್ದಾರೆ. ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು ಮತ್ತು ವಿರಾಟ್ ಕೊಹ್ಲಿ ಅವರಂತೂ ಹೇಳೋಕ್ಕೆ ಆಗೋದಿಲ್ಲ, ಅಸಾಧ್ಯವಾದ ರೀತಿ ರನ್ನನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಲ ಖಂಡಿತ ಕಪ್ ನಮ್ಮದೇ ಸರ್. ಖಂಡಿತವಾಗಿ ಈ ಸಲ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಕಂಗ್ರ್ಯಾಚುಲೇಷನ್ಸ್ ಇಂಡಿಯಾ, ಆಲ್ ದ ಬೆಸ್ಟ್ ಇಂಡಿಯಾ. ಹೇಗಿದೆ ಜೋಶ್? ಜೋಶ್ ತುಂಬ ಚೆನ್ನಾಗಿದೆ.
ನಮಗೆ ಇಂಡಿಯಾ ಟೀಮು ಯಾವ ಮ್ಯಾಚ್ ಆಡ್ತಿರೋ ಖುಷಿನೇ. ಅಂಥದ್ರಲ್ಲಿ ಈ ಸಲ ವರ್ಲ್ಡ್ ಕಪ್ ಫೈನಲ್ಗೆ ಹೋಗಿರೋ ICC ಚಾಂಪಿಯನ್ಶಿಪ್ ನಮ್ಗೆ ಇನ್ನೂ ಖುಷಿ. ನಮಗೆ ಫೇವ್ರೇಟು ಅಂದರೆ ಧೋನಿ. ಅವ್ರ ಬಿಟ್ಟ ನಂತರ ಅತ್ಯುತ್ತಮ ಕ್ಯಾಪ್ಟನ್ ರೋಹಿತ್ ಶರ್ಮಾ. ಅವರ ಆಟ ನೋಡೋಕ್ಕಂತೂ ನಾವು ಮ್ಯಾಚ್ ಕೂತ್ಕೊಂಡು ನೋಡೋದು ಓಪನಿಂಗು ಇದೇ ಕಾರಣಕ್ಕೆ. ಯಾಕಂದರೆ ಈ ರೋಹಿತ್ ಶರ್ಮಾ ಇಟ್ ಮ್ಯಾನ್ ಅವ್ರು ಏನಂದರೆ ಯಾವುದೇ ಕಾರಣಕ್ಕೂ ಮ್ಯಾಚು ಅಲ್ಲಿ ಬಂದಿರೋ ಪ್ರೇಕ್ಷಕರಾಗಲಿ ಮ್ಯಾಚ್ ಸಿಚುವೇಶನ್ ಆಗಲಿ ಹೆಂಗೆ ನಿಭಾಯಿಸಬೇಕು ಅನ್ನೋ ಪ್ರತಿಯೊಂದು ತಿಳಿದವ್ರೆ. ಅವರು ರನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ, ಬೌಲರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ, ಅವ್ರಿಗೆ ಏನು ಬೇಕು ಟೀಮ್ ಗೆಲ್ಲಬೇಕು ಅದು ಆ ಥರ ಆಡ್ತಾರೆ. ಆ ರೋಹಿತ್ ಶರ್ಮಾ ಅವ್ರ ಆಟ ಅದಕ್ಕೆ ನಮಗೆ ತುಂಬ ಇಷ್ಟ. ಈಗ ಕ್ಯಾಪ್ಟನು ಮತ್ತು ಜೋಶ್ ಬಗ್ಗೆ ಹೇಳಕ್ಕೆ ಹೋದರೆ ಪ್ರತಿಯೊಬ್ಬರು ಬೌಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಅವಳು ಬೌಲಿಂಗ್ ಮಾಡದೇ ಇದ್ದರೆ ಬ್ಯಾಟಿಂಗ್ ಆಡ್ಕೊಡ್ತಾವ್ರೆ. ಬ್ಯಾಟಿಂಗ್ನವರು ಸ್ವಲ್ಪ ಕಮ್ಮಿ ರನ್ ನೋಡಿದ್ರು ಬೌಲಿಂಗ್ ಚೆನ್ನಾಗಿ ಮಾಡ್ತಾವ್ರೆ. ಯಾಕಂದರೆ ಹೋದ ಮ್ಯಾಚ್ ನ್ಯೂಜಿಲೆಂಡ್ ಸೆಮೀಸ್ ಮೇಲೆ ಗೊತ್ತಾಯಿತು ನಾವು ಸೋಲ್ತೀವಿ ಅನ್ಕೊಂಡಿದ್ರು ಎಲ್ಲ. ಆದರೆ ಇಂಡಿಯಾ ಅದರಲ್ಲಿ ಕರ್ನಾಟಕದ ವರುಣ್ ಚಕ್ರವರ್ತಿ ಫಸ್ಟ್ ಮ್ಯಾಚೇ 5 ವಿಕೆಟ್ ತಗೊಂಡು ಮ್ಯಾಚ್ ಗೆದ್ದಿದ್ದೀವಿ. ಅದೇ ನಂತರ ಬೌಲರ್ಸ್ಗಳು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದೇ ತಕ್ಕಂತೆ ಇಂಡಿಯಾ ಬ್ಯಾಟಿಂಗ್ ಲೈನಾಗ ತುಂಬ ಚೆನ್ನಾಗಿದೆ. ಟೀಮ್ ಇಂಡಿಯಾಗೆ ಗೆದ್ದು ಬರಲಿ ಇಂಡಿಯಾ ಅಂತ ಹೇಳ್ತಾ ಇದ್ದೀವಿ. ಜೋಶ್ ತುಂಬ ಚೆನ್ನಾಗಿದೆ ಸರ್. ಯಾಕಂದರೆ ಕಳೆದ ಬಾರಿ ನ್ಯೂಜಿಲೆಂಡ್ ಮೇಲೆ ಗೆದ್ದಿದ್ದಾರೆ. ಆ ಒಂದು ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾ ಇದ್ವಿ. ಈ ಸರಿನೂ ಕೂಡ ಗೆಲ್ತಾರೆ ಅಂತ ತುಂಬ ನಂಬಿಕೆ ಇದೆ. ಆಲ್ ದ ಬೆಸ್ಟ್ ಇಂಡಿಯಾ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.